ಸ್ಕ್ರಾಲ್ ಮಾಡ್ತಾ ಇದ್ದೀರಾ, ಸ್ಟಾಪ್ ಮಾಡಿ. ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂದರೆ ಇದು ನಿಮಗೆ ಅಂತ ಬಂದಿರೋವಂಥ ಮೆಸೇಜು. ಸೊ ಯಾವುದೋ ಎರಡರ ಮಧ್ಯೆ ಅಥವಾ ಆಪ್ಷನ್ಸ್ ಮಧ್ಯೆ ತೊಳೆದಾಡ್ತಾ ಇದ್ದೀರಾ, ತುಂಬ ಕನ್ಫ್ಯೂಷನಲ್ಲಿದ್ದೀರಾ, ಅಥವಾ ಯಾವುದೋ ಎರಡು ಪ್ರಮುಖವಾದ ಕೆಲಸಗಳಿಗೆ ನಿಮಗೆ ಹಣ ಬೇಕು, ಅದಕ್ಕೆ ಹೊಂದಿಸ್ಲಿಕ್ಕೆ ಸಮಸ್ಯೆ ಪಡ್ತಾ ಇದೆ, ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಆ ಥರ ಸಿಚುವೇಶನ್ ನಿಮಗಿದ್ರೆ ಖಂಡಿತ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನು ಆ ಸಮಸ್ಯೆ ಇದೆಯಲ್ಲ, ಆ ಸಮಸ್ಯೆಯಿಂದ ಯೂನಿವರ್ಸ್ ನಿಮಗೆ ಹೊರಗಡೆ ತರಲಿ ಅಂತ ನಾನಂತೂ ಪ್ರೇ ಮಾಡ್ತೀನಿ. ಇಲ್ಲಿ ಇಷ್ಟು ದಿನಗಳಿಂದ ನೀವು ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಮಧ್ಯೆ ಏನೇ ಜಗಳ ಆಗ್ತಾ ಇರಬಹುದು, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಹೊಡೆದಾಟ ಕಿತ್ತಾಟ, ಈ ಒಂದು ಎನರ್ಜಿನಲ್ಲಿ ಇದ್ರಿ. ಬಟ್ ನಿಮಗೆ ಇವತ್ತು ಯೂನಿವರ್ಸ್ ಹೇಳ್ತಾ ಇದ್ದಾರೆ ಬ್ಯಾಲೆನ್ಸ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಈ ಮೆಸೇಜನ್ನು ಕ್ಲೇಮ್ ಮಾಡಿ, ಶೇರ್ ಮಾಡಿ. ಖಂಡಿತ ಯೂನಿವರ್ಸಿಂದ ನಿಮಗೆ ಆ ಒಂದು ಬ್ಯಾಲೆನ್ಸು ಸಿಗ್ತಾ ಇದೆ. ನಾನು ಪ್ರೇ ಮಾಡಿದ್ದೆ ಈ ಎನರ್ಜಿ ಯಾರ್ಯಾರಿಗಿದೆ ಅವ್ರಿಗೆ ಮಾತ್ರ ಈ ವಿಡಿಯೋನ ತಲುಪಿಸೋಂಥ. ಸೊ ಇದು ನಿಮ್ಮ ಮುಂದೆ ಬಂದಿದೆ ಅಂದರೆ ಖಂಡಿತ ಇನ್ನು ಮುಂದೆ ನಿಮ್ಮ ಜೀವನದ ಎಲ್ಲ ಏರಿಯಾದಲ್ಲೂ ಕೂಡ ಸ್ಟೆಬಿಲಿಟಿ ಬರ್ತಾ ಇದೆ, ಬ್ಯಾಲೆನ್ಸ್ ಬರ್ತಾ ಇದೆ. ಅದು ಹಣಕಾಸಾಗಿ ಆಗಿರಬಹುದು, ಲವ್ ರಿಲೇಷನ್ಶಿಪ್ ಆಗಿರ್ಬೋದು, ಕೆಲಸ ಆಗಿರಬಹುದು. ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡ್ತೀರಾ ನಿಮಗೆ ಅಬಂಡೆನ್ಸ್ ಬರಲಿ ಅಂತ ಪ್ರೇ ಮಾಡ್ತೀನಿ. ಬ್ಯಾಲೆನ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಆ ಒಂದು ಬ್ಯಾಲೆನ್ಸು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ, ಅಬಂಡೆನ್ಸ್ ಬರ್ತಾ ಇದೆ. ನೀವು ಹೆಚ್ಚು ನೀರು ಕುಡಿತಿಲ್ಲ ಅನಿಸುತ್ತೆ, ನೀರನ್ನು ಕುಡೀರಿ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನನ್ನು ನೋಡಿ ಗೋಲ್ಡನ್ ಸನ್ರೈಸ್ ಅಂತ ಅಫರ್ಮ್ ಮಾಡಿ. ಅಲ್ಲೇ 12 ಪೋರ್ಟಲಿಂದ ನೆಕ್ಸ್ಟ್ 31ನೇ ತಾರೀಕು ತನಕ ಕೂಡ ಆ ಎನರ್ಜಿ ಇರುತ್ತೆ. ಸೂರ್ಯನ ಜೊತೆ ಕನೆಕ್ಟ್ ಆದರೆ ನಿಮ್ಮ ಜೀವನದಲ್ಲಿ ಮುಂದಿನ ವರ್ಷ ಖಂಡಿತ ಸನ್ರೈಸ್ ಗೋಲ್ಡನ್ ಕಲರಲ್ಲಾಗುತ್ತೆ. ನಿಮ್ಮ ಜೀವನ ತುಂಬ ಏಳಿಗೆ ಆಗುತ್ತೆ, ಸಮೃದ್ಧಿ ಬರುತ್ತೆ. ಇಲ್ಲೆಲ್ಲ ಗ್ರೀನ್ ಇದೆ ನೋಡ್ತಾ ಇದ್ದೀರಾ. ಸೊ ಹಸಿರು ಸಮೃದ್ಧಿಯ ಸಂಕೇತ. ನಾನು 2 ನೋಡಿದೆ. ಸೊ ಅದರ ಒಂದು ಇಲ್ಲಿ ಕನ್ಫರ್ಮೇಷನ್ ಯೂನಿವರ್ಸ್ ಕಡೆಯಿಂದ ನಿಮ್ಮ ಒಂದು ತಡೈ ಚಕ್ರ ಬ್ಯಾಲೆನ್ಸ್ ಆಗ್ತಾಯಿದೆ, ಆ್ಯಕ್ಟಿವ್ ಆಗ್ತಾಯಿದೆ, ಇಂಟ್ಯೂಷನ್ ಪವರ್ ಚೆನ್ನಾಗಿ ಆಗ್ತಾಯಿದೆ. ನಿಮ್ಮ ಸುತ್ತ ನಿಮ್ಮ ಏಂಜಲ್ಸ್ ಇದ್ದಾರೆ, ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ. ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ನೀವೀಗ ನದಿ ಪಾತ್ರಕ್ಕೆ ಹೋಗಿ ಬರೋ ಅಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಟೂರು ಹೋಗ್ಬೋದು ಅಂತ ಅನಿಸುತ್ತೆ. ಎಂಜಾಯ್ ಮಾಡಿ ಆ ಒಂದು ಎನರ್ಜಿನಲ್ಲಿ. ನೀವು ಅಲ್ಲಿ ಹೋಗಿ ಬಂದಮೇಲೆ ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ. ಸೊ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗಿಲ್ಲ. ಮಣಿಪುರ ಚಕ್ರದ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಅಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿನ ನೀವು ಹೀಲ್ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಮುಂದಿನ ವರ್ಷ ಅಂತೂ ಅದರಿಂದ ತುಂಬ ತುಂಬ ಒಳ್ಳೆ ಪರಿಣಾಮ ಬರುತ್ತೆ. ಪಾಸಿಟಿವಿಟಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ, ಲೈಕ್ ಮಾಡಿ.